Hello everyone, welcome back to my channel Khushi Learning Class. Today we are going to learn T letter difficult English words and their meanings in Kannada. Don't forget to like, share and subscribe to my channel. Let's get started. So the first word is tenacious. Tenacious. Tenacious means hatamudi, druda. She is tenacious in achieving her goals. ಅವಳು ತನ್ನ ಗುರಿಗಳನ್ನು ಸಾಧಿಸಲು ಹಠಮೂಡಿಯಾಗಿದ್ದಾಳೆ. ಮೀನ್ಸ್ ಟೆನಿಷಿಯಸ್ ಅಂದ್ರೆ ಹಠ ಮೂಡಿ ದೃಢ ಸಂಕಲ್ಪ ಮಾಡೋಳು. ಓಕೆ, ನೆಕ್ಸ್ಟ್ ವರ್ಡ್ ಇಸ್ ಟ್ರ್ಯಾಂಕ್ವಿಲಿಟಿ. ಟ್ರ್ಯಾಂಕ್ವಿಲಿಟಿ ಮೀನ್ಸ್ ಶಾಂತಿ, ನೆಮ್ಮದಿ. TRANQUILITY. Tranquility means shanti. Meditation helps in achieving inner tranquility. ಧ್ಯಾನವು ಆಂತರಿಕ ಶಾಂತಿಯನ್ನು ಪಡೆಯಲು ಸಹಾಯ ಮಾಡುತ್ತದೆ. Tranquility means ನೆಮ್ಮದಿ or ಶಾಂತಿ. Next word is translucent. TRANSLUCENT. Translucent means ಅರ್ಧಗರ್ಭಿತ or ಅರ್ಧ ಪಾರದರ್ಶಕ. The glass door was translucent, allowing some light to pass through. ಸೊ ಗಾಜಿನ ಬಾಗಿಲು ಹೆಂಗಿತ್ತು, ಅರ್ಧ ಪಾರದರ್ಶಕವಾಗಿತ್ತು, ಕೆಲವು ಬೆಳಕನ್ನು ಒಳತರುವಂತೆ ಇತ್ತು. ನೆಕ್ಸ್ಟ್ ವರ್ಡ್ ಇಸ್ ಟ್ರೆಪಿಡೇಷನ್. ಟ್ರೆಪಿಡೇಷನ್ ಮೀನ್ಸ್ ಭಯ ಆರ್ ಚಿಂತೆ. ಶಿ ಫೆಲ್ಟ್ ಅ ಸೆನ್ಸ್ ಆಫ್ ಟ್ರೆಪಿಡೇಷನ್ ಬಿಫೋರ್ ದ ಎಕ್ಸಾಮ್. ಪರೀಕ್ಷೆಗೆ ಮುನ್ನ ಅವಳ ಭಯಭೀತಳಾಗಿ ಅನಿಸುತ್ತಿತ್ತು. ಅವಳಿಗೆ ಏನಾಗಿತ್ತು? Trepidation means bhaya, chinte. Okay. Next word is turmoil. TURMOIL. Turmoil means gondala or shanti. The country was in turmoil after the political crisis. ರಾಜಕೀಯ ಸಂಕಷ್ಟದ ನಂತರ ದೇಶ ಗೊಂದಲದಲ್ಲಿ ಮುಳುಗಿತ್ತು. ಗೊಂದಲ ಅಶಾಂತಿ. Next word is temporal. TEMPORAL. Temporal means ಕಾಲಿಕ, ಈ ಲೋಕಕ್ಕೆ ಸಂಬಂಧಿಸಿದ. He focused on temporal matters rather than spiritual ones. ಅವನು ಆಧ್ಯಾತ್ಮಿಕ ವಿಷಯಗಳಿಗಿಂತ ಕಾಲಿಕ ವಿಷಯಗಳ ಮೇಲೆ ಗಮನ ಹರಿಸಿದ. Temporal means ಈ ಲೋಕಕ್ಕೆ ಸಂಬಂಧಿಸಿದ. Okay. Next word is tributary. ಅಂದ್ರೆ ಉಪನದಿ. TRIBUTARY. Tributary. ಉಪನದಿಗಳು. The river has many tributaries that flow into it. ನದಿಗೆ ಹರಿಯುವ ಅನೇಕ ಉಪನದಿಗಳಿವೆ. ಉಪನದಿಗಳು ಅಂದ್ರೆ ಟ್ರಿಬ್ಯೂಟರೀಸ್. ಓಕೆ, ನೆಕ್ಸ್ಟ್ ವರ್ಡ್ ಇಸ್ ಟ್ರಿಬ್ಯೂಟ್. ಟ್ರಿಬ್ಯೂಟ್ ಕೊಡೋದು ಮೀನ್ಸ್ ಗೌರವ ಆರ್ ನಮನ. ದ ಸಾಂಗ್ ಈಸ್ ಎ ಟ್ರಿಬ್ಯೂಟ್ ಟು ದ ಬ್ರೇವ್ ಸೋಲ್ಜರ್ಸ್. ಈ ಹಾಡು ಶೂರ ಯೋಧರಿಗೆ ಗೌರವವಾಗಿದೆ. ಟ್ರಿಬ್ಯೂಟ್ ಮೀನ್ಸ್ ಗೌರವ, ನಮನೆ. ಓಕೆ, ನೆಕ್ಸ್ಟ್ ವರ್ಡ್ ಇಸ್ TUMULTOUS. ಅಂದ್ರೆ ಗೊಂದಲದಿಂದ ಕೂಡಿರುವ ಅಶಾಂತ. Okay, the audience gave a tumultuous applause after the performance. ಪ್ರದರ್ಶನೆಯ ನಂತರ ಪ್ರೇಕ್ಷಕರು ಗೊಂದಲಭರಿತ ಹರ್ಷೋದ್ಗಾರ ನೀಡಿದರು. ಗೊಂದಲದಿಂದ ಕೂಡಿರುವ ಅಶಾಂತ ಅರ್ಥ. ಓಕೆ, ನೆಕ್ಸ್ಟ್ ವರ್ಡ್ ಇಸ್ timorous. TIMOROUS. ಅಂದ್ರೆ ಭಯಭೀತ, ಹೆದರಿದ. The timorous child hid behind his mother. ಹೆದರಿದ ಮಗು ತಾಯಿಯ ಹಿಂದೆ ಆಯ್ತು. ಭಯಭೀತ or ಹೆದರಿದ, timorous ಅಂದ್ರೆ. Okay, so this was it.